ಎಸ್ ಎಲ್ ವಿ ಕಾರ್ಸ್ ಯಾವಾಗಿಂದ ಇದೆ? ಸರ್ ನಮ್ದೊಂದು 15 ಇಯರ್ಸ್ ಆಗಿದೆ ಸರ್. ಓಕೆ ಸರ್, ಗಿರಿನಗರ್ ಅಲ್ಲಿ ಫಸ್ಟ್ ಶೋರೂಮ್ ಅಂತ ಮಾಡಿದ್ದು ಎಲ್ಲೋ ಬೋರ್ಡ್ ಶೋರೂಮ್ ನಮ್ದು ಸರ್. ಗಿರಿನಗರ. ಹೌದು. ಓಕೆ, ಎಲ್ಲ ನಮ್ಮಲ್ಲಿ ಇದ್ದವರು ಅವರು ಹೌದು, ಎಲ್ಲ ಹೌದು, ಬೇರೆ ಹೌದು. ಕಡೆ ಎಲ್ಲ ಹೌದು. ತುಂಬಾ ಬೇರೆ ಕಡೆ ಇದ್ ಮಾಡಿದ್ದಾರೆ. ಓಕೆ. ಬಟ್ ಫಸ್ಟ್ 15-16 ವರ್ಷದಿಂದ ಎಲ್ಲೋ ಬೋರ್ಡ್ ಶೋರೂಮ್ ಅಂತ ಮಾಡಿದ್ದು ಗಿರಿನಗರ ನಮ್ದೇ ಫಸ್ಟ್ ಸರ್. ಓಕೆ. ಎಸ್ ಎಲ್ ವಿ ಕಾರ್ಸ್ ಅಂತಾನೆ ಫಸ್ಟ್ ಓಪನ್ ಆಗಿತ್ತು. ಫಸ್ಟ್ ಓಪನ್ ಆಗಿದೆ. ಹೌದು. ಎಸ್ ಎಲ್ ವಿ ಕಾರ್ಸ್ ಅಲ್ಲಿ ಎಷ್ಟು ಹೌದು. ಕಾರ್ಸ್ ಕಂಪ್ಯೂಟರ್ ಸ್ಟಾಕ್ ಇದೆ ಸರ್ ಎನಿ ಟೈಮ್ ಒಂದು 100 ವೆಹಿಕಲ್ ಹೋಗಿ ಇರುತ್ತೆ ಸರ್. 100 ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹೌದು. ಹಳೆ ಸ್ಟಾಕ್ ಯಾವ್ದಿರಲ್ಲ, ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಖಾಲಿ ಆಗ್ತದೆ. ಬರೀ ಅದು 80,000 ಓಡಿದೆ ಸರ್. ಬರೀ 80,000 ಹೌದು ಸರ್, ಸಿಂಗಲ್ ಓನರ್ 2.4. ಹೌದು, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಓಕೆ. ಹಾ ಸರ್, ಒಂದು 17ವರೆಗೆ ಮಾಡ್ಕೊಡ್ತೀವಿ ಸರ್, ಒಳ್ಳೆ ಪ್ರೈಸ್ ಸರ್ 17,500. ಹೌದು. ಸರ್ ಈ ಗಾಡಿಗೆ ಒಂದು 80% ಲೋನ್ ಆಗುತ್ತೆ ಸರ್. ಆಗುತ್ತೆ ಸರ್. ಓಕೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಒಂದು 670 ಮಾಡ್ಕೊಡ್ತೀವಿ ಸರ್. ಸರ್ ಬರೀ 6,70,000. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 6,70,000 ಗೆ ಹೌದು. ನಿಮ್ಗೆ ಟೊಯೋಟಾ ಇನೋವಾ 6+1 ಸರ್. ಇದು 6+1. ಹೌದು, ಇನ್ನೂ ಇದೆಯಾ ಸರ್? 19 ಮಾಡ್ಲು. ಓಕೆ. ಒಂದು 18 ಒಂದು 2 ಗಾಡಿ ಇದೆ. ಓಕೆ. 17 ಒಂದು 2 ಗಾಡಿ ಇದೆ. ಟೋಟಲ್ ಒಂದು 6-7 ವೆಹಿಕಲ್ ಇದೆ ಸರ್. ಇದು ಬರೀ ಜೈಲೋನೆ 6 to 7 ವೆಹಿಕಲ್ಸ್ ಹೌದು ಇದೆ. ಸರ್ ಇದೆ. ಓಕೆ. ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಇರೋದೇ ಇಲ್ಲ. ಆರಾಮಾಗಿ ಡೈಲಿ 2,000-3,000 ದುಡಿಯುವಂತ ಗಾಡಿ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡಿ ಸರ್. ಸರ್ ಇಂಡಿಕಾ 2016 ಮಾಡ್ಲು, ಸಿಂಗಲ್ ಓನರ್ LX. ಓಕೆ. 4 4 ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಫೈನಲ್ 1.5 ಲಕ್ಷ ಕೊಡ್ತೀನಿ ಸರ್. ವೆರಿ ಗುಡ್ ಕಂಡೀಷನ್. ಸರ್ ಬರೀ 1,50,000. ಹೌದು. 1,50,000 ಗೆ ಫೈನಲ್. ಇನ್ನು 15 ಮಾಡ್ಲು ಒಂದಿದೆ ಸರ್, ಅದು 125 ಕೊಡ್ತೀನಿ. ಅದು 1,25,000. ಎರಡು ಗಾಡಿ ಇದೆ. ಹೌದು ಸರ್. ಸರ್ ಇವಾಗ ಟೋಟಲ್ ಶಾರ್ಟ್ ಡಿಕ್ಕಿಗಳೆಲ್ಲ ಎಷ್ಟಿದೆ ಸರ್? ಸರ್ ಇದೊಂದು 3-4 ಗಾಡಿ ಇದೆ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್. 470. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು 460 ಕೊಡ್ತೀನಿ ಸರ್. 4,60,000. ಹೌದು. ಸೊ ನೋಡ್ತಾ ಇರ್ಬೋದು 4,60,000 ಗಾಡಿ ಎಲ್ಲ ಈ ತರ ಇದೆ ಸರ್. 14ವರೆಗೆ ಆಗುತ್ತೆ ಸರ್ ಫೈನಲ್. 14,500 ಫೈನಲ್. ಹೌದು. ಸೊ ಆರಾಮಾಗಿ ನಿಮ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದ್ರೆ ಲೋನು ಕೂಡ 100% 8 ಮಾಡ್ತಾರೆ. ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿಗೆ 8 ಲಕ್ಷ ಲೋನ್ ಆಗುತ್ತೆ. ಸೊ ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು 7+1 ಅಲ್ವಾ ಸರ್? ಹೌದು ಸರ್. 6+1. ಸೊ ಗಾಡಿ 2.4 G ವರ್ಷನ್. ಓಕೆ. ಮಾರುತಿ ಎರ್ಟಿಗಾ CNG ಪೆಟ್ರೋಲ್ ಸರ್? CNG ಪೆಟ್ರೋಲ್ ಸರ್. ಓಕೆ. ಸರ್ ಎರ್ಟಿಗಾಗಳು ಎಷ್ಟಿದೆ ಸರ್? ಸರ್ ಒಂದು 4 ಗಾಡಿ ಇದೆ ಸರ್. CNG ಪೆಟ್ರೋಲ್ ಎಲ್ಲ ಪ್ರೆಸೆಂಟ್ 4 ಗಾಡಿ ಇದೆ. ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಇದು 11 ಲಕ್ಷ ಮಾಡ್ಕೊಡ್ತೀನಿ ಸರ್ ಫೈನಲ್. ಫೈನಲ್. ಹೌದು ಸರ್. ಓಕೆ. ಸರ್ 8 ತಿಂಗಳು ಬುಕ್ಕಿಂಗ್ ಇದೆ, ಭಾರಿ ಡಿಮ್ಯಾಂಡ್ ಗಾಡಿ ಇದು. ಸೊ 8 ಮಂತ್ಸ್ ಬುಕಿಂಗ್ ಇರುವಂತ ವೆಹಿಕಲ್. ಸರ್ 11 lakhs ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಆಪಲ್ ಕಟ್ಟಿದೆ ಹೇಳಿ ಸರ್. ಸರ್ 2019 ಮಾಡ್ಲು. ಓಕೆ. VDI. ಓಕೆ. 4 ಹೊಸ ಟೈರ್ ಇದೆ. ಓಕೆ. 10ನೇ ತಿಂಗಳವರೆಗೂ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ರನ್ನಿಂಗ್ ಇದೆ. ಓಕೆ. ಲೆದರ್ ಸೀಟ್, ವೆರಿ ಗುಡ್ ಕಂಡೀಷನ್ ಗಾಡಿ ಸರ್. 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 lakhs ಗೆ ಫೈನಲ್. ಹೌದು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SLB ಕಾರ್ಸ್ ಹತ್ರ ಇದೀವಿ. ಸೊ ಈ ಶೋರೂಮ್ ಇಂದ ಸಾಕಷ್ಟು ಸಲ ಬಂದ್ಬಿಟ್ಟು ವಿಡಿಯೋ ಮಾಡಿದೀವಿ. ಅಂಡ್ ಇವತ್ತು ಕೂಡ ನಿಮ್ಗೆ ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ಎಲ್ಲಾ ಬ್ರ್ಯಾಂಡ್ ಕಾರ್ಸ್ ಸಿಗುತ್ತೆ ಇವರಲ್ಲಿ. ಸೊ ಇವನ್ ಲೋನ್ ಕೂಡ ಮಾಡ್ಕೊಡ್ತಿರ್ತಾರೆ. ಸೊ ಯಾವಾಗ್ಲೇ ಬಂದ್ರು ನಿಮ್ಗೆ 60 to 70 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇರುತ್ತೆ. ಅಂಡ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಾವು ಸರ್ ರೆಡಿ ಇದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಸರ್? ಆರಾಮಾಗಿದ್ದೀನಿ. ಹಾ ಸರ್. SLB ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಕಂಪ್ಯೂಟರ್ ಸ್ಟಾಕ್ ಇದೆ ಸರ್ ಎನಿ ಟೈಮ್ ಒಂದು 100 ವೆಹಿಕಲ್ ಹೋಗಿ ಇರುತ್ತೆ ಸರ್. 100 ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹೌದು. ಹಳೆ ಸ್ಟಾಕ್ ಯಾವ್ದಿರಲ್ಲ, ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಖಾಲಿ ಆಗ್ತಾ ಇದೆ. ಹೌದು. ಅಂಡ್ ಈ ಸಲ ಲೋ ಬಡ್ಜೆಟ್ ಅಲ್ಲಿ ಎಷ್ಟೊಂದ್ ಜನ ಕಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಹಾ ಸರ್. ಅಂಡ್ ಆ ರೇಂಜ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಒಂದು 3.5 ಲಕ್ಷ ರೇಂಜ್ ಸ್ಟಾರ್ಟಿಂಗ್ ಪ್ರೈಸ್. ಅಲ್ಲಿ ಒಂದು 5ರಿಂದ 10 ಗಾಡಿ ಸಿಗುತ್ತೆ. ಸೊ ಯಾವಾಗ್ಲೇ ಬಂದ್ರೆ 70 to 80 ವೆಹಿಕಲ್ಸ್ ಆರಾಮಾಗಿ ಸಿಗುತ್ತೆ ಸರ್. ಅಂಡ್ ಈ ಸಲ ಇನೋವಾಗಳು ಎಷ್ಟಿದೆ ಸರ್? ನಾನು ನೋಡಿದೆ ಸರ್ ಒಂದು 10 ಗಾಡಿ ಇದೆ ಇನೋವಾ. ಇವಾಗ ಇನೋವಾ ಕಂಪನಿಯಲ್ಲಿ 10 ಗಾಡಿ ತಗೊಂಡಿದ್ದೀವಿ. ಓಕೆ. ಓಕೆ. ಬರೀ ಇನೋವಾ ಹುಡ್ಕೋರ್ಗೆ ಟೋಟಲ್ 10 ಗಾಡಿ ಇದೆ. ಇದೆ ಸರ್. ಅಂಡ್ ಇದು ಸರ್ ಆಲ್ಮೋಸ್ಟ್ ಆಪಲ್ ಕಟ್ ಒಂದು 5 ಗಾಡಿ ಇದೆ ಸರ್. ಡಿಸೈರ್ ಸರ್? ಡಿಸೈರ್ ಒಂದು 5 ಗಾಡಿ ಇದೆ. ಸರ್ ಇಟಿಯೋಸ್ ಇದೆಯಾ? ಇತಿಹಾಸ ಒಂದು 5 ಗಾಡಿ ಇದೆ ಸರ್. ಅಂಡ್ ಮೆರಾಜೋ ಇದೆಯಾ ಸರ್? ಮರಾಜನು ಇದೆ, ಒಂದು 3 ಗಾಡಿ ಇದೆ. 3 ಗಾಡಿ ಇದೆ. ಹೌದು. ಅಂಡ್ ಇದು ಸಿಯಾಜ್ ಇದೆಯಾ ಸರ್? ಸಿಯಾಜು ಇದೆ ಸರ್, 4 ಗಾಡಿ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿಗಳದ್ದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಹೌದು ಸಿಗುತ್ತೆ. sir, ಅಂಡ್ ಹೌದು. 80% to 95% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಅಲ್ಲಿ ಇರುತ್ತೆ. ಹೌದು ಸರ್. ಹೌದು. ಎಲ್ಲಾ ಗಾಡಿಗಳು. ಹೌದು, ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿಗಳೇ ನಮ್ದು. ಓಕೆ. ಚೆನ್ನಾಗಿರುತ್ತೆ ಸರ್ ಗಾಡಿಗಳು. ಸರ್ ಇವಾಗ SLB ಕಾರ್ಸ್ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಇಲ್ಲಿ ಶ್ಯಾಮ್ ಟ್ರಾವೆಲ್ಸ್, ಹೊಸಕೆರಳ್ಳಿ ಕ್ರಾಸ್, ಶ್ಯಾಮ್ ಟ್ರಾವೆಲ್ಸ್ ಆಪೋಸಿಟ್ ಅಲ್ಲಿ SLV ಕಾರ್ಸ್ ಅಂತ. ಓಕೆ. ಹೌದು. ಅಂಡ್ ಸರ್ ಇವಾಗ ಎಷ್ಟೊಂದ್ ಜನ ಇವಾಗ ನೋಡ್ತಿದೀವಿ, ನಾವು ಒಂದು 10 ವಿಡಿಯೋ ಹತ್ರ ಮಾಡಿದ್ವಿ. ಹಾ ಸರ್. ಅಂಡ್ SLB ಕಾರ್ಸ್ ಯಾವಾಗಿಂದ ಇದೆ ಸರ್? ನಮ್ದೊಂದು 15 ಇಯರ್ಸ್ ಆಗಿದೆ ಸರ್. ಓಕೆ ಸರ್. ಗಿರಿನಗರ್ ಅಲ್ಲಿ ಫಸ್ಟ್ ಶೋರೂಮ್ ಅಂತ ಮಾಡಿದ್ದು ಎಲ್ಲೋ ಬೋರ್ಡ್ ಶೋರೂಮ್ ನಮ್ದು ಸರ್. ಗಿರಿನಗರ. ಹೌದು. ಓಕೆ. ಎಲ್ಲ ನಮ್ಮಲ್ಲಿ ಇದ್ದವರು ಅವರು ಹೌದು, ಎಲ್ಲ ಹೌದು, ಬೇರೆ ಹೌದು. ಕಡೆ ಎಲ್ಲ ಹೌದು. ತುಂಬಾ ಬೇರೆ ಕಡೆ ಇದ್ ಮಾಡಿದ್ದಾರೆ. ಓಕೆ. ಬಟ್ ಫಸ್ಟ್ 15-16 ವರ್ಷದಿಂದ ಎಲ್ಲೋ ಬೋರ್ಡ್ ಶೋರೂಮ್ ಅಂತ ಮಾಡಿದ್ದು ಗಿರಿನಗರ ನಮ್ದೇ ಫಸ್ಟ್ ಸರ್. ಓಕೆ. SLV ಕಾರ್ಸ್ ಅಂತಾನೆ ಫಸ್ಟ್ ಓಪನ್ ಆಗಿತ್ತು. ಫಸ್ಟ್ ಓಪನ್ ಆಗಿದೆ. ಹೌದು ಸರ್. ಹೌದು. ಅಂಡ್ ಇವಾಗ ಎಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸರ್ ಇವಾಗ ಟೋಟಲ್ ನಿಮ್ಮ ಹತ್ರ 3 ಶೋರೂಮ್ ಇದೆ ಅಲ್ಲ? ಹೌದು ಸರ್.
ಸೊ 3 ಕಡೆ ಸ್ಟಾಕ್ ಇರುತ್ತೆ ಇವ್ರದ್ದು ಕಂಪ್ಲೀಟ್ ಆಗಿ. ಹೌದು. ಇದು ಬಂದ್ಬಿಟ್ಟು ಮೈನ್ ನಾವು ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ಮೈನ್ ಶೋರೂಮ್. ಹೌದು. ಅಂಡ್ ಇದೇ ತರ 2 ಶೋರೂಮ್ ಇರುತ್ತೆ. ಹೌದು. ಅಂಡ್ ಎಲ್ಲಾ ಶೋರೂಮ್ ಅಲ್ಲೂ ನಿಮ್ಗೆ 30 to ಇವಾಗ 40 ಒಂದು vehicles ಹೊಸದಾಗಿ ಒಂದು stock ಬ್ರಾಂಚ್ ಇರುತ್ತೆ. ಮಾಡ್ತಾ ಇದೀವಿ ಸರ್, ನಾಗಮೂಲದಲ್ಲಿ ಒಂದು ಮಾಡ್ತಾ ಇದೀವಿ. ಓಕೆ ಹಾ ಸರ್, ಅಲ್ಲೊಂದು ಮಾಡೋಣ ನೆಕ್ಸ್ಟ್ ವಿಡಿಯೋ. ಅಲ್ಲೇನ್ ಸರ್ ಎಲ್ಲೋ ಬೋರ್ಡ್ ವೈಟ್ ಎಲ್ಲ ವೈಟ್ ಬೋರ್ಡ್ ಅಲ್ಲಿ ಸರ್, ವೈಟ್ ಬೋರ್ಡ್ ಅಲ್ಲಿ ಬರೀ ವೈಟ್ ಬೋರ್ಡ್ ಮಾತ್ರ. ಹೌದು ಸರ್. ಸೊ ಅಲ್ಲಿ ವಿಡಿಯೋ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇನ್ನು ಪ್ರಾಸೆಸ್ ನಡೀತಾ ಇದೆ. ಇವಾಗ ಎಲ್ಲ ಆಗಿದೆ ಸರ್, 26ನೇ ತಾರೀಕು ಓಪನ್ ಇದೆ. ಓಕೆ, ಹಾ ಸರ್, ನೆಕ್ಸ್ಟ್ ಎಲ್ಲ ವೈಟ್ ಬೋರ್ಡ್ ಸಿಗುತ್ತೆ ಅಲ್ಲಿ. ಅಲ್ಲಿ ಕೂಡ ವೈಟ್ ಬೋರ್ಡ್ ಖಂಡಿತ ಖಂಡಿತ. ಸಿಗುತ್ತೆ. ಸೊ ನಾವು ಅಲ್ಲಿ ಕೂಡ ಖಂಡಿತವಾಗಿ ಈ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವೈಟ್ ಬೋರ್ಡ್ ಸಿಗುತ್ತೆ, ಇಲ್ಲಿ ಬೇಕಿದ್ರೆ ಎಲ್ಲೋ ಬೋರ್ಡ್. ಸೊ 2 ತರ ವೆಹಿಕಲ್ಸ್ ಸಿಗುತ್ತೆ. ಯಾಕಂದ್ರೆ ಅಲ್ಲೂ ಕಲ್ಸ್ಕೊಡೋಣ ಸರ್, ಎಲ್ಲ ಹೊಡ್ಬೇಕು ಅಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಆ ಕಡೆ ಎಲ್ಲೋ ಬೋರ್ಡ್ ಆ ಕಡೆನೂ ಇರುತ್ತೆ. ಅಲ್ಲಿ 2 in 1. ಹೌದು. ಎಲ್ಲೋ ಬೋರ್ಡ್ ಅಂಡ್ ವೈಟ್ ಬೋರ್ಡ್. ಹೌದು. ಓಕೆ, ಅಲ್ಲೇನ್ ಸರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಸರ್ ಅದು? ಸರ್ ಇಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ. ಓಕೆ ಓಕೆ, ಹಾ ಸರ್. ಅದು ನಾಗಮಂಗಲ. ಹೌದು ಸರ್. ಓಕೆ, ಮಂಡ್ಯ ಆ ಕಡೆ ಮಂಡ್ಯ, ಇರೋ ನಾಗಮಂಗಲ. ಓಕೆ, ಆ ಕಡೆ ಇರೋರಿಗೆ ಹತ್ರ ಹಾ, ಆಗುತ್ತೆ. ತುಂಬಾ ಹತ್ರ ಆಗುತ್ತೆ ಸರ್. ಓಕೆ ಸರ್. ಸೊ ಅಲ್ಲೂ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀವಿ. ಹೌದು. ಸೊ ನೋಡ್ತಾ ಇರ್ಬೋದು, ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇದಾರೆ. ವಿಡಿಯೋನ ಕೊನೆ ಪೂರ್ತಿ ಗಂಟೆ ನೋಡಿ. ಸೊ ನಮ್ಗೆ ಕಮೆಂಟ್ ಮಾಡೋದೇ ಬೇಕಾಗಿಲ್ಲ, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸಾಕಷ್ಟು ಜನ ಸರ್ ಈ ಗಾಡಿ ಎಷ್ಟು ಆ ಗಾಡಿ ಎಷ್ಟು ನಮ್ ಕಮೆಂಟ್ ಮಾಡಿ ವೇಸ್ಟ್. ನೀವು ಅದ್ರ ಬದಲು ಕಮೆಂಟ್ ಮಾಡೋ ಬದಲು ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರು ಸಾಕು, ನಿಮ್ಗೆ ಕಾರ್ದು ಡೀಟೇಲ್ಸ್ ಕಳಿಸ್ತಾರೆ, ಲೊಕೇಶನ್ ಕಳಿಸ್ತಾರೆ, ಅಂಡ್ ಫೋನ್ ನಂಬರ್ ಎಲ್ಲ ಕಳಿಸ್ತಾರೆ ನಿಮ್ಗೆ. ಅಂಡ್ ವಿಡಿಯೋನ ಕೊನೆ ಗಂಟೆ ನೋಡಿ, ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ, ಲೋನ್ ಬಗ್ಗೆ ಆಗ್ಲಿ ಕಾರ್ ಬಗ್ಗೆ ಆಗ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಬಂದ್ಬಿಡಿ. ಸೊ ಇವಾಗ ಬಂದ್ಬಿಟ್ಟು SLV ಕಾರ್ಸ್ ಹತ್ರ ಇದೀವಿ. ಸೊ ಟೊಯೋಟಾ ಇಟಿಯಾಸ್ಗಳು ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾಗಳು ಈ ತರ ಹುಡುಗರಿಗೆ ನಿಮ್ಗೆ ಹತ್ತತ್ರ 10 ಗಾಡಿ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೊಯೋಟಾ ಇನೋವಾ ಕ್ರಿಸ್ಟಾ ಸರ್. ಸರ್ ಹೌದು. ಯಾವ ಸರ್ ಮಾಡಲ್ ಇದು? 2020 ಮಾಡಲು GX. ಓಕೆ, ಹಾ ಸರ್, ಬರೀ ಅದು 80,000 ಓಡಿದೆ ಸರ್. ಬರೀ 80,000 ಸರ್? ಹೌದು ಸರ್, ಸಿಂಗಲ್ ಓನರ್. 2.4. ಹೌದು, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಓಕೆ, ಹಾ ಸರ್, ಒಂದು 17ವರೆಗೆ ಮಾಡ್ಕೊಡ್ತೀವಿ ಸರ್, ಒಳ್ಳೆ ಪ್ರೈಸ್. ಸರ್ 17,000 ಹೌದು. ಸರ್. ಈ ಗಾಡಿಗೆ ಒಂದು 80% ಲೋನ್ ಆಗುತ್ತೆ ಸರ್? ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 17,000 ಮಾಡ್ಕೊಡ್ತಾರೆ. 18 ಮಾಡಿದ್ರೆ ಸಿಂಗಲ್ ಓನರ್ ಒಂದು 13 ಲಕ್ಷ ಲೋನ್ ಆಗುತ್ತೆ ಸರ್, ಆರಾಮ. 13 ಲಕ್ಷ ಗಂಟೆ ಲೋನ್ ಆಗುತ್ತೆ ಈ ವೆಹಿಕಲ್ ಗೆ. ಸರ್ ಇದು And 20 ಮಾಡಲು. 20 ಮಾಡಲ ಸರ್ ಇದು? ಓಕೆ, ಸೊ ನೋಡ್ತಾ ಇರ್ಬೋದು 2020 ಮಾಡಲು ಗಾಡಿ ಇದು ಬಂದ್ಬಿಟ್ಟು. ಅಂಡ್ ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 2.4 G ವರ್ಷನ್, ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಹೇರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ನೋಡಿದ್ರೆ ಸಾಕು, ಕಸ್ಟಮರ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಮಿರರ್ ಅಡ್ಜಸ್ಟಬಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಥರ್ಡ್ ರೋ ಸರ್, ಇದು 2020 ಮಾಡಲು. 20 ಮಾಡಲು ಸರ್. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 17.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, ಅಂಡ್ ಅದೇ ತರ ಇನ್ನೂ ಒಂದು ಇನೋವಾ, ಇದಾವ ಸರ್ ಮಾಡಲ್ ಇದು? 2013 ಮಾಡಲು. ಓಕೆ, ಎಷ್ಟು ರನ್ ಆಗಿದೆ ಸರ್? ಸರ್ ಇದು 2 ಲಕ್ಷ ಓಡಿದೆ. 2 ಲಕ್ಷ ಓಡಿದೆ. ಹಾ ಸರ್. ಓಕೆ ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತಾ ಇದ್ರ ಸರ್ ಇದು ಒಂದು 6.70 ಮಾಡ್ಕೊಡ್ತೀನಿ ಸರ್. ಸರ್ ಬರೀ 6,70,000? ಹಾ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 6,70,000 ಗೆ ಹೌದು. ನಿಮ್ಗೆ ಟೊಯೋಟಾ ಇನೋವಾ 6+1 ಸರ್ ಇದು. 6+1. ಹೌದು. ಸೊ ನೋಡ್ತಾ ಇರ್ಬೋದು, ಟೊಯೋಟಾ ಗಾಡಿಗಳು ಆಲ್ಮೋಸ್ಟ್ ನಿಮ್ಗೆ ಯಾವ್ದೇ ತಗೊಂಡ್ರು 5 ಲಕ್ಷ ಕಿಲೋಮೀಟರ್ ಗಂಟೆ ಆರಾಮಾಗಿ ಓಡಿಸ್ಕೋಬಹುದು. ಇದ್ರಲ್ಲೂ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 6+1 ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ ಒಂದು 3.5 ಇಂದ 4 ಲಕ್ಷ ಸರ್ ಫುಲ್ ಕ್ಯಾಶ್ ಎಷ್ಟು? 6,70,000. 6,70,000. 2.5 G ವರ್ಷನ್, ಹೌದು. 13 ಮಾಡಲು. ಹೌದು ಸರ್. ಓಕೆ, ಅಂಡ್ ಅದೇ ತರ ಜೈಲೋ ಹುಡ್ಕೋರ್ಗೆ ಜೈಲೋ ಸರ್? ಜೈಲೋ ಇದು ಒಂದೇನಾ ಇನ್ನೂ ಇದೆಯಾ ಸರ್? 19 ಮಾಡಲು. ಓಕೆ, ಒಂದು 18 ಒಂದು 2 ಗಾಡಿ ಇದೆ. ಓಕೆ, 17 ಒಂದು 2 ಗಾಡಿ ಇದೆ. ಟೋಟಲ್ ಒಂದು 6-7 ವೆಹಿಕಲ್ ಇದೆ ಸರ್ ಇದು. ಬರೀ ಜೈಲೋನೇ 6 to 7 ವೆಹಿಕಲ್ಸ್ ಹೌದು ಇದೆ. ಸರ್ ಇದೆ. ಓಕೆ, ಅಂಡ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 80,000 ಓಡಿದೆ. ಸರ್ 19 ಮಾಡಲು. ಹೌದು ಸರ್. 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಹೌದು ಸರ್. 2019 ಮಾಡಲು. ಅಂಡ್ ಒಳಗಡೆ ಇದ್ರಲ್ಲೂ ಕೂಡ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಇದು ಸಿಂಗಲ್ ಓನರ್? ಹಾ, ಫಸ್ಟ್ ಓನರ್ ಸರ್. ಸರ್ ಈ ಜೈಲೋಗೆ ಏನ್ ಪ್ರೈಸ್ ಕೊಟ್ಟು ಬರ್ತಾ ಇದ್ದೀರಾ? ಸರ್ ಇದಕ್ಕೆ 6 ಲಕ್ಷ ಮಾಡ್ಕೊಡ್ತೀನಿ ಸರ್ ಫೈನಲ್. 6 ಲಕ್ಷ? ಹೌದು ಸರ್. ಸೊ ನೋಡ್ತಾ ಇರ್ಬೋದು 6 ಲಕ್ಷ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸೆಕೆಂಡ್ ರೋ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಬರೀ ಜೈಲೋಗಳು ಹುಡ್ಕೋರ್ಗೆ ನಿಮ್ಗೆ ಹತ್ತತ್ರ 6 to 7 ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಆಗಿದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಸರ್, ಎಲ್ಲಾ ಗಾಡಿಗಳು 18-19 ಈ ರೇಂಜ್ ಅಲ್ಲಿ ಹೌದು ಸರ್. ಹೌದು ಸರ್. 6 lakhs ಫೈನಲ್ ಸರ್? ಹೌದು ಸರ್. ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಇರೋದೇ ಇಲ್ಲ.
ಆರಾಮಾಗಿ ಡೈಲಿ 2 ರಿಂದ 3 ಸಾವಿರ ದುಡಿಯುವಂತ ಗಾಡಿ ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡಿ ಸರ್. ಸರ್ ಇಂಡಿಕಾ 2016 ಮಾಡಲು ಸಿಂಗಲ್ ಓನರ್ LX. ಓಕೆ 4 4 ವಿಂಡೋ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಫೈನಲ್ 1.5 ಲಕ್ಷ ಕೊಡ್ತೀನಿ ಸರ್. ವೆರಿ ಗುಡ್ ಕಂಡೀಷನ್. ಸರ್ ಬರೀ 1,50,000. ಹೌದು. 1,50,000ಗೆ ಫೈನಲ್. ಇನ್ನು 15 ಮಾಡಲು ಒಂದಿದೆ ಸರ್, ಅದು 125 ಕೊಡ್ತೀನಿ. ಅದು 1,25,000. ಎರಡು ಗಾಡಿ ಇದೆ. ಹೌದು ಸರ್. ಸೊ 2 ಗಾಡಿ ಇದೆ ನಿಮ್ಗೆ. ಹೌದು. ಇಂಡಿಕಾ ಇದು ಬಂದ್ಬಿಟ್ಟು 1,50,000, ಇನ್ನೊಂದು ಬಂದ್ಬಿಟ್ಟು 1,25,000. ಹೌದು ಸರ್. ಇಂಡಿಕಾ V2 LX ವೇರಿಯಂಟ್. ಹೌದು. ಸೊ ಡೈಲಿ ದುಡಿಯೋರಿಗೆ ಓಲಾ ಊಬರ್ ಈ ತರ ಸಿಟಿಯಲ್ಲಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೂಪರ್ ಕಾರ್, ₹1 ಖರ್ಚಿರಲ್ಲ, ನೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಅಂಡ್ ಇದೇ ಕಾರ್ನ ಇಲ್ಲೇ ಕೊಟ್ಬಿಟ್ಟು ಈ ತರ ಪ್ರೀಮಿಯಂ ಕಾರ್ ಎಲ್ಲ ತಗೊಂಡು ಹೋಗ್ಬಿಡೋದಲ್ವಾ ಸರ್? ಹೌದು ಸರ್. ಎಕ್ಸ್ಚೇಂಜ್ ಇದ್ರು ತಗೋತೀವಿ ಸರ್ ಗಾಡಿಗಳು. ಎಕ್ಸ್ಚೇಂಜ್ ಇದ್ರೆ ತಗೋತೀರಾ? ಹೌದು ಸರ್. ಹೌದು. ಸೊ ಇಲ್ಲೊಂದು ಡಿಸೈರ್ ಇದೆ, ಹೇಳಿ ಸರ್. ಸರ್ 2017 ಮಾಡಲು. ಓಕೆ ಸರ್ ಒಂದು 480 ಆಗುತ್ತೆ ಸರ್. 4,80,000. ಹೌದು. ಓನರ್ ಸರ್? ಸರ್ ಫಸ್ಟ್ ಓನರ್. ಫಸ್ಟ್ ಓನರ್. ಹೌದು ಸರ್. ಸರ್ ಇದು ಶಾರ್ಟ್ ಡಿಕ್ಕಿ ಅಲ್ಲ? ಹೌದು ಸರ್. ಸರ್ ಇವಾಗ ಟೋಟಲ್ ಶಾರ್ಟ್ ಡಿಕ್ಕಿಗಳೆಲ್ಲ ಎಷ್ಟಿದೆ ಸರ್? ಸರ್ ಇದೊಂದು 3-4 ಕಡೆ ಇದೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ 470. ಅಂಡ್ ಅದೇ ತರ ಇನ್ನೂ ಒಂದು ಶಾರ್ಟ್ ಡಿಕ್ಕಿ ಇದೆಯಾ ಸರ್? ಮಾಡಲಿ ಸರ್. ಸರ್ ಈಗ ಓನರ್ಶಿಪ್? ಇದು ಸೆಕೆಂಡ್ ಓನರ್ ಸರ್. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಟು 460 ಕೊಡ್ತೀನಿ ಸರ್. 4,60,000. ಹೌದು. ಸೊ ನೋಡ್ತಾ ಇರ್ಬೋದು 4,60,000 ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾ ಮಾಡ್ಲು ಸರ್ 2018 ಮಾಡಲು. ಓಕೆ. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 2 ಲಕ್ಷ ಓಡಿದೆ ಸರ್. 2 lakhs. 2 ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್. ಸರ್. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ 14,500 ಆಗುತ್ತೆ ಸರ್ ಫೈನಲ್. 14,500 ಫೈನಲ್. ಹೌದು. ಸೊ ಆರಾಮಾಗಿ ನಿಮ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದ್ರೆ ಲೋನು ಕೂಡ 100% ಮಾಡ್ತಾರೆ. 8 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿಗೆ 8 ಲಕ್ಷ ಲೋನ್ ಆಗುತ್ತೆ. ಸೊ ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು 7+1 ಅಲ್ವಾ ಸರ್? ಹೌದು ಸರ್. 6+1. ಸೊ ಗಾಡಿ 2.4 G ವರ್ಷನ್. ಅಂಡ್ ಅದೇ ತರ ಇನ್ನೂ ಒಂದು ಇನೋವಾ ಗಾಡಿ ಇದೆ, ಹೇಳಿ ಸರ್. ಸರ್ 2015 ಮಾಡಲು. ಓಕೆ. ಸೆಕೆಂಡ್ ಓನರ್ ಸರ್ ಇದು. ಓಕೆ. 8,20,000 ಮಾಡ್ಕೊಡ್ತೀವಿ ಸರ್. ಸರ್ ಬರೀ 8,20,000. ಹೌದು. 15 ಮಾಡ್ಲು. ಹೌದು. ಬ್ರ್ಯಾಂಡ್ ನ್ಯೂ ಸೇಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸರ್ ಈ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಇವನ್ ಇಂಟೀರಿಯರ್ಸ್ ಕೂಡ ಸೂಪರ್ ಆಗಿದೆ. ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ನೋಡ್ತಾ ಇರ್ಬೋದು 2.5 G ವರ್ಷನ್. ಅದೇ ತರ ಇನ್ನೂ ಒಂದು 7 ಸೀಟರ್ ಗಾಡಿ, ಹೇಳಿ ಸರ್. ಸರ್ ಎರ್ಟಿಗಾ. ಓಕೆ. ಮಾರುತಿ ಎರ್ಟಿಗಾ. CNG ಪೆಟ್ರೋಲ್ ಸರ್? CNG ಪೆಟ್ರೋಲ್ ಸರ್. ಓಕೆ ಸರ್. ಎರ್ಟಿಗಾಗಳು ಎಷ್ಟಿದೆ ಸರ್? ಸರ್ ಒಂದು 4 ಕಡೆ ಇದೆ ಸರ್. CNG ಪೆಟ್ರೋಲ್ ಪ್ರೆಸೆಂಟ್ 4 ಕಡೆ ಇದೆ. ಸೊ ನೋಡ್ತಾ ಇರ್ಬೋದು ಎಲ್ಲಾ CNG ಪೆಟ್ರೋಲ್ ಗಾಡಿಗಳು ಇವೆ ನಿಮ್ಗೆ. ಟೋಟಲ್ ಇದೇ ತರ ವೆಹಿಕಲ್ಸ್ ನಿಮ್ಗೆ 4 ಇದೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 11 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 11 ಲಕ್ಷಕ್ಕೆ? ಹೌದು. ಸೊ ನೋಡ್ತಾ ಇರ್ಬೋದು CNG. ಸರ್ ಇವಾಗ CNG ಅಲ್ಲೆಲ್ಲ ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್? ಸರ್ ಇದು 20 ಬರುತ್ತೆ ಸರ್ ಇದು CNG ಅಲ್ಲಿ. ಹೌದು ಸರ್. ಸೊ ನಿಮ್ಗೆ ಆಪ್ಷನ್ ಪೆಟ್ರೋಲ್ ಕೂಡ ಇದೆ ನಿಮ್ಗೆ. CNG ಪ್ಲಸ್ ಪೆಟ್ರೋಲ್ 4 ವೆಹಿಕಲ್ಸ್ ಸ್ಟಾಕ್ ಇದೆ ಕಂಪ್ಲೀಟ್ ಆಗಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಇದು 11 ಲಕ್ಷ ಮಾಡ್ಕೊಡ್ತೀನಿ ಸರ್ ಫೈನಲ್. ಹೌದು ಸರ್. ಓಕೆ ಸರ್ 8 ತಿಂಗಳು ಬುಕಿಂಗ್ ಇದೆ. ಭಾರಿ ಡಿಮ್ಯಾಂಡ್ ಗಾಡಿ ಇದು. 8 ಮಂತ್ಸ್ ಬುಕಿಂಗ್ ಇರುವಂತ ವೆಹಿಕಲ್. ಸರ್ 11 lakhs ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಆಪಲ್ ಕಟ್ಟಿದೆ, ಹೇಳಿ ಸರ್. ಸರ್ 2019 ಮಾಡಲು. ಓಕೆ. VDI. ಓಕೆ. 4 ಹೊಸ ಟೈರ್ ಇದೆ. ಓಕೆ. 10ನೇ ತಿಂಗಳವರೆಗೂ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ರನ್ನಿಂಗ್ ಇದೆ. ಓಕೆ. ಲೆದರ್ ಸೀಟ್, ವೆರಿ ಗುಡ್ ಕಂಡೀಷನ್ ಗಾಡಿ ಸರ್. 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 lakhs ಗೆ ಫೈನಲ್. ಹೌದು. ಶೋರೂಮ್ ಟೆಸ್ಟ್ ಇದೆ ಸರ್ ಗಾಡಿ. ಸೊ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ನೋಡ್ತಾ ಇರ್ಬೋದು. ಅಂಡ್ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಬಂದ್ಬಿಟ್ಟು. ಅಂಡ್ ಇವನ್ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ನಿಮ್ಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಸಿಂಗಲ್ ಓನರ್ ಸರ್? ಇದು ಫಸ್ಟ್ ಓನರ್ ಸರ್. ಫಸ್ಟ್ ಓನರ್. ಹೌದು. ಸೊ ಫಸ್ಟ್ ಓನರ್ ವೆಹಿಕಲ್. ಅದೇ ತರ ಒಂದು ಲಾಂಗ್ ಡಿಕ್ಕಿ ಇದೆ, ಹೇಳಿ ಸರ್. ಸರ್ 2017 ಮಾಡಲು. ಓಕೆ. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 80,000 ಓಡಿದೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 lakhs ಗೆ ಫೈನಲ್. 2017 ಮಾಡಲು. 17 ಮಾಡಲು 4 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹುಂಡಾ ಎಕ್ಸೆಂಟ್ ಹುಡ್ಕೋರ್ಗೆ ಎಷ್ಟು ಗಾಡಿಗಳಿದೆ ಸರ್? ಸರ್ ಒಂದು 8 ಗಾಡಿ ಇದೆ ಸರ್. ಅದು 8 ಗಾಡಿ ಇದೆಯಾ ಸರ್? ಹೌದು ಸರ್. ಓಕೆ. ಅಂಡ್ ಸರ್ ಈ ಗಾಡಿ ಮಾಡ್ಲು ಸರ್ ಇದು? ಸರ್ 2018 ಮಾಡಲು ಸಿಂಗಲ್ ಓನರ್. ಓಕೆ. 1,20,000 ಓಡಿದೆ. ಓಕೆ. ಒಂದು 3.5 ಬಂದ್ರೆ ಕೊಟ್ಬಿಡ್ತೀನಿ ಸರ್. 3,60,000 ಬಂದ್ರೆ ಕೊಟ್ಬಿಡ್ತೀರಾ? ಹೌದು ಸರ್. ಸರ್ ನೋಡ್ತಾ ಇರ್ಬೋದು ಗಾಡಿ 2.5 ಲಕ್ಷ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ. ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಗಾಡಿ ಹುಂಡಾ ಎಕ್ಸೆಂಟ್ ಪ್ರೈಮ್. ಅದೇ ತರ ಇನ್ನೂ ಒಂದು ಎರ್ಟಿಗಾ ಇದೆ, ಹೇಳಿ ಸರ್. ಸರ್ 20 ಮಾಡಲು. ಓಕೆ. 2020 ಮಾಡಲು 9 ಲಕ್ಷಕ್ಕೆ ಕೊಡ್ತೀನಿ ಸರ್. ಫಸ್ಟ್ ಓನರ್.
9 ಲಕ್ಷಕ್ಕೆ ಹೌದು ಸರ್. 20 ಮಾಡಲು 9 lakhsಗೆ ಫೈನಲ್. ಅದು ಕೂಡ ನಿಮ್ಗೆ ಫ್ಯಾನ್ಸಿ ನಂಬರ್ 5008 ವೆಹಿಕಲ್ ನಂಬರ್ ಸರ್ ಇದು 10 ಗಾಡಿ ಇತ್ತು, 5 ಗಾಡಿ ಸೋಲ್ಡ್ ಆಗಿದೆ, 5 ಗಾಡಿ ಇದೆ ಸರ್ ಇದು. ಸೊ ಬರೀ 5 ಗಾಡಿ ಇದೆ, 10 ಗಾಡಿ ಇತ್ತು ಟೋಟಲ್ ಕಂಪ್ಲೀಟ್ ಆಗಿ. ಸೊ ಇನ್ನೂ ಒಂದು 5 ವೆಹಿಕಲ್ಸ್ ಇದೆ ನಿಮ್ಗೆ. ಅಂಡ್ ಸರ್ ಎಲ್ಲ CNG ಪೆಟ್ರೋಲ್ ಏನು? ಹೌದು ಸರ್, CNG ಪೆಟ್ರೋಲ್. 5008 ಸರ್, 9 lakhs ಫೈನಲ್. ಹೌದು ಸರ್. ಅಂಡ್ ಅದೇ ತರ ನಿಮ್ಗೆ ಸಿಯಾಜ್ ಹುಡ್ಕೋರ್ಗೆ ಸಿಯಾಜ್ ಕೂಡ ಇದೆ, ಹೇಳಿ ಸರ್. ಸರ್ ಇದು 19 ಮಾಡಲು, ಫಸ್ಟ್ ಒಂದು ಟಾಪ್ ಎಂಡ್ ಮಾಡಲು ಸರ್ ಇದು. ಟಾಪ್ ಎಂಡ್ ಗಾಡಿ. ಹೌದು ಸರ್. 7.5 ಲಕ್ಷ ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. 7,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಹೌದು. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್? 750, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ 730 ಮಾಡ್ಕೊಡ್ತೀನಿ. 730 ಫೈನಲ್ ಆ ಕಡೆ ಈ ಕಡೆ. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ, ಮೋಸ್ಟ್ ವ್ಯಾಲ್ಯೂ ವೇರಿಯಂಟ್ ಅಂತ ಹೇಳ್ಬೋದು. ಅದು ಕೂಡ ಡಿಸೈರ್ ಆಪಲ್ ಕಟ್, ಸಿಕ್ಕದೆ ಕಷ್ಟ ಈ ಕಲರ್ ಅಲ್ಲಿ, ಹೇಳಿ ಸರ್. ಸರ್ 19 ಮಾಡಲು, ಫೈನಲ್ 6.5 ಕೊಟ್ಬಿಡ್ತೀನಿ ಸರ್. ಸೆಕೆಂಡ್ ಓನರ್, ಬಾರಿ ಚೆನ್ನಾಗಿದೆ ಗಾಡಿ. 6.5ಗೆ ಫೈನಲ್. 19 ಮಾಡಲು, ಸೆಕೆಂಡ್ ಓನರ್. ಅದು ಕೂಡ ಇದು ಒಂಥರ ಸಿಲ್ವರ್ ಕಲರ್ ಇದು. ಸೊ ನೋಡ್ತಾ ಇರ್ಬೋದು ಸರ್, ಇದು VDI ಪ್ಲಸ್ ಇದು. ಹೌದು ಸರ್, VDI ಪ್ಲಸ್. ಸೊ ನೋಡ್ತಾ ಇರ್ಬೋದು VDI ಗಾಡಿ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಸರ್, 6,50,000. ಹೌದು ಸರ್. 19 ಮಾಡಲು, ಸಿಂಗಲ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಅಂಡ್ ಅದೇ ತರ ಇಲ್ಲಿ ಒಂದು ಫೋರ್ಡ್ ಆಸ್ಪೈರ್ ಇದೆ, ಹೇಳಿ ಸರ್. ಸರ್ 2020 ಮಾಡಲದು, 550 ಮಾಡ್ಕೊಡ್ತೀನಿ ಸರ್. 60,000 ಓಡಿದೆ ಅಷ್ಟೇ ಗಾಡಿ. ಬರೀ 60,000. 20 ಮಾಡಲು 550. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಫೋರ್ಡ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ನಿಮ್ಗೆ 100% ಸರ್ವಿಸ್ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ. ಅಂಡ್ ಈ ಗಾಡಿ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ವೆಹಿಕಲ್. ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಓಕೆ, ಅದೇ ತರ ಇಲ್ಲೊಂದು ಟೊಯೋಟಾ ಇಟಿಯೋಸ್ GD ಪ್ಲಾಟಿನಮ್ ಸರ್ ಇದು. ಪ್ಲಾಟಿನಮ್, ಹೇಳಿ ಸರ್. ಸರ್ 2019 ಮಾಡಲು, ಓಕೆ. 7.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಎಲ್ಲ 1,20,000 ಓಡಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಹೌದು. ನಿಮ್ಗೆ ಇದ್ರಲ್ಲೂ ಕೂಡ ABS, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಸರ್ ಪ್ಲಾಟಿನಮ್ ಗಾಡಿಗಳು ಎಷ್ಟಿದೆ ಸರ್ ಕಂಪ್ಲೀಟ್ ಆಗಿ? ಇದೊಂದು 4 ಗಾಡಿ ಇದೆ ಸರ್ ಇವಾಗ. GD ಸರ್, GD ಗಾಡಿಗಳು ಒಂದು 2-3 ಗಾಡಿ ಇದೆ ಸರ್. ಓಕೆ, ಬರ್ತಾ ಇರುತ್ತೆ. ಮೊನ್ನೆ ಎಲ್ಲ ಸೇಲ್ ಆಯ್ತು, ನೆಕ್ಸ್ಟ್ ಬರುತ್ತೆ ಸರ್ ಗಾಡಿ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಬಂದಿರೋ ಸ್ಟಾಕ್ ಎಲ್ಲ ಹಂಗಂಗೆ ಖಾಲಿ ಆಗ್ತಿರುತ್ತೆ ನಿಮ್ಗೆ. ಜಸ್ಟ್ ಕಾಲ್ ಮಾಡಿ ಸರ್, ಈ ಮಾಡಲ್ ಗಾಡಿ ಇದೆ ಅಂತ ಹೇಳ್ಬಿಟ್ರೆ ಸಾಕು, ನಿಮ್ಗೆ 100% ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಸ್ಟಾಟಿಕ್ ಇದೆ ಸರ್ ಇದು. ಸರ್ ಸ್ಟಾಟಿಕ್ ಇದು ZD ಟಾಪ್ ಎಂಡ್ ಮಾಡಲು ಸರ್ ಇದು. ವಾಟರ್ ಸ್ಟಾರ್ಟ್ ಎಷ್ಟು ರನ್ ಆಗಿದೆ ಸರ್? 2016 ಮಾಡಲು, 1,40,000 ಓಡಿದೆ. ಓಕೆ, ಒಂದು 480 ಮಾಡ್ಕೊಡ್ತೀನಿ ಸರ್. 4,80,000. ಹೌದು. ಇದು ಯಾರೋ ವೈಟ್ ಬೋರ್ಡ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೋಬಹುದು. ಫುಲ್ ಟಾಪ್ ಎಂಡ್ ಮಾಡಲು ಸರ್. ಫುಲ್ ಟಾಪ್ ಎಂಡ್ ಗಾಡಿ. ಹೌದು ಸರ್, ಇವಾಗ ವೈಟ್ ಬೋರ್ಡ್ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್ ಒಂದು 60,000 ಬರ್ಬೋದು ಸರ್. 60,000 ಖರ್ಚು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ವೈಟ್ ಬೋರ್ಡ್ ಮಾಡ್ಕೋಬಹುದು. ಫುಲ್ ಟಾಪ್ ಎಂಡ್ ಗಾಡಿ, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ ಡೀಸೆಲ್ ವೆಹಿಕಲ್, ಡಿಸೈರ್ ZDI. ಓಕೆ, ಹೇಳಿ ಸರ್ ಪ್ರೈಸ್. ಸರ್ 480 ಕೊಡ್ತೀನಿ. 4,80,000. ಹೌದು. ಅದೇ ತರ ಇಲ್ಲೊಂದು ಉಂಡೈ ಗಾಡಿ ಇದೆ, ಹೇಳಿ ಸರ್. ಎಕ್ಸೆಂಟ್ CNG ಪೆಟ್ರೋಲ್ ಸರ್ ಇದು. ಓಕೆ, ಫಸ್ಟ್ ಓನರ್ 6 ಲಕ್ಷ ಹೇಳ್ತೀವಿ ಸರ್, ಒಂದು 580 ಕೊಡ್ತೀವಿ. ಫಸ್ಟ್ ಓನರ್ 6 ಲಕ್ಷ ಹೇಳ್ತಿದ್ರ, 5,80,000 ಫೈನಲ್. ಸರ್ ಎಕ್ಸೆಂಟ್ ಗಳು ಎಷ್ಟಿದೆ ಸರ್? ಸರ್ ಇದೊಂದು 2-3 ಗಾಡಿ ಇದೆ ಸರ್ ಅಷ್ಟೇ. CNG ಮಾತ್ರ ಇದೊಂದಿದೆ. ಹೌದು ಹೌದು. ಸರ್ ನೋಡ್ತಾ ಇರ್ಬೋದು, ಕ್ಯಾರಿಯರ್ ಎಲ್ಲ ಬರುತ್ತೆ ನಿಮ್ಗೆ. 0085 ವೆಹಿಕಲ್ ನಂಬರ್. ಓಕೆ, ಅದೇ ತರ ಇಲ್ಲಿ ಇನ್ನೂ ಒಂದು ಎಕ್ಸೆಂಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2019 ಮಾಡಲು, ಓಕೆ, ಸಿಂಗಲ್ ಓನರ್, ಒಂದು 4.5 ಕೊಡ್ತೀವಿ ಸರ್. 19 ಮಾಡಲು, ಸಿಂಗಲ್ ಓನರ್, 4,50,000, 4,00,000 ಓಡಿದೆ ಸರ್. 50,000 ಫೈನಲ್. 90,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಟಚ್ ಸ್ಕ್ರೀನ್, ಏರ್ ಬ್ಯಾಗ್, ABS ಎಲ್ಲ ಬರುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ. ಅದೇ ತರ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಸೆಲೆರಿಯೋ ಇದೆ, ಅದು ಕೂಡ ಯೆಲ್ಲೋ ಬೋರ್ಡ್, ಹೇಳಿ ಸರ್ ಡೀಟೇಲ್ಸ್. 2022 ಮಾಡಲು, ಬರೀ 18,000 ಓಡಿದೆ ಸರ್. CNG ಪೆಟ್ರೋಲ್. ಓಕೆ, 30 ಕಿಲೋಮೀಟರ್ ಬರುತ್ತೆ ಸರ್ 1 ಲೀಟರ್ CNG ಗೆ. ಒಳ್ಳೆ ಮೈಲೇಜ್ ಗಾಡಿ ಇದು. CNG ಗೆ 30 ಕಿಲೋಮೀಟರ್ ಬರುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು, ಎರಡು ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ 8 ಲಕ್ಷ ಇದೆ ಶೋರೂಮ್. ಓಕೆ, ಒಂದು 5.5 ಫೈನಲ್ ಮಾಡ್ಕೊಡ್ತೀನಿ ಸರ್. ಶೋರೂಮ್ ಅಲ್ಲಿ 8 ಲಕ್ಷ ಇರುವಂತ ವೆಹಿಕಲ್ ನಿಮ್ಗೆ 5,50,000 ಫೈನಲ್. ಹೌದು. 5,50,000 ಫೈನಲ್. ಹೌದು ಸರ್. CNG ಪ್ಲಸ್ ಪೆಟ್ರೋಲ್ ಅಲ್ವಾ? ಹೌದು ಇದು ಕೂಡ. ಓಕೆ, ಬರೀ 18,000 ಓಡಿದೆ ಸರ್. ಬರೀ 18,000 ಕಿಲೋಮೀಟರ್.